ಅಮೂಲ್ಯ ಡಾಕ್ಟರ್ ಲಾಯರ್ ಆಗಿ ಬರ್ಬೇಕಂತ ಈ ಸಲ ನೀನು ಏನಾರ ಇದ್ರೆ ಸಂಡೆ ಫೋನ್ ಮಾಡ. ಮಿಸ್ತೀವಿ ಅಮೂಲ್ಯ ಬೇಷನಾಗ. ಅಮ್ಮನ ನೋಡಿ ನಂಗೆ ಅಳು ಬಂತು ಅಂತೇಳಿ ಬಹಳ ಜನ ಕಮೆಂಟ್ ನೋಡ್ರಿ. ಈ ತರ ಯೂಸ್ ಮಾಡ್ತೀನಿ ಇದನ್ನ. ವೆಮನಾ ಟ್ರೆಂಡ್ಸ್ ಅನ್ನೋ ಪೇಜ್ ಐತಿ ನೋಡ್ರಿ. ವೀರೇಶ್ ಅವರು ಅಮೂಲ್ಯನ ಬಿಡಕ್ಕೆ ಹೊರಟಿದ್ದಾರೆ. ಹಾಯ್ ಅಮೂಲ್ಯ ಡಾಕ್ಟರ್ ಲಾಯರ್ ಆಗಿ ಬರ್ಬೇಕಂತ ಈ ಸಲ ನೀನು ನೀನೇನಾಗಿದ್ದಿಲ್ಲ ಹೋಗಿದ್ದಿಲ್ಲ. ಏನಾಗಿದ್ದಿ ನೀನು? ಏನಾಗಿದ್ದಿ ಮತ್ತೆ ನಮ್ಮನ್ ತೊಡ್ಕೊಬೇಡ ನೋಡ. ಅಮೂಲ್ಯ ರಿಟರ್ನ್ ಹೊಂಟ ನೋಡ್ರಿ. ಮಾವಿನಕಾಯಿ ಚಟ್ನಿ ತಗೊಂಡ್ ಹೊಂಟಾಳ. ಅಲ್ಲಾಕಿ ಸೊಪ್ಪಿನ ಒಂದು ಸಬ್ಜಿ ಅಂತ ಕೊಡಿಸ್. ಸಬ್ಜಾ ಕೊಡಿಸ್ತಾನ ಹೋಗ. ಕೊಡ್ಸ್ಲಂದ್ರೆ ಹೇಳ ನನಗ ಬಂದು. ಮಾವಿನಕಾಯಿ ಚಟ್ನಿ ಚಲ್ತೈತಿ ಹಂಗ ನೀಟಾಗಿಟ್ಟ ಚಲೋ ಇರ ಆರಾಮು. ಓದ್ಕ ಏನಾರ ಇದ್ರೆ ಸಂಡೆ ಫೋನ್ ಮಾಡ. ಈ ಸಲ ಕಾಲ್ ಇರುತ್ತಲ್ಲ. ಸಂಡೆ ಇವತ್ತಲ್ಲ, ಈ ವಾಪಸ್ ಬಿಟ್ಟಾರ ಅಲ್ಲೇ ಇನ್ನೊಂದ್ಸಲ ಸಾಯಂಕಾಲ ಬರ್ತಿದ್ದಾಗ ಮಾತಾಡ್ಸಕ್. ಹಾಳಾದಿರ್ಬ ಆರಾಮಿರ್ ಫ್ರೆಂಡ್ಸ್ ಮಾಡ್ಕೊಂಡ. ಅಮ್ಮನ್ ಚಿಕ್ಕಮ್ಮರ್ಗೆ ಹೇಳ ಬರ್ತಾರ ತಗ. ಅವ್ರು ತಡಕಿಲ್ಲ ಬರ್ತಾರ ನಿಮ್ ಚಿಕ್ಕಮ್ಮರು. ಬಾಯ್ ಬಾಯ್. ಶಾಲೆಗ್ ಓದ ಲೆಕ್ಕ ಮಾಡು. ಬಾಯ್ ಮಿಸ್ತೀವಿ ಅಮೂಲ್ಯ ಬೇಷನಾಗ. ಏಯ್ ಕತ್ತೆ ನಡಿ. ಬಾಯ್ ಅಮೂಲ್ಯ. ಎಷ್ಟು ನೋಡು ಐ ಆಮ್ ನಾಟ್ ಮಿಸ್ ಯು ಅಂತ. ಸುಳ್ಳಪಳಕಣ ನೀರ್ ಬಂದವು ನೋಡ್ದೇನ ಸ್ವಲ್ಪ ನಿಂತಾವು ಲಾಸ್ಟಿಗೆ. ಎಲ್ಲಿಗೆ ಹೋಗಿದ್ದಿ ಗುಂಡ ನೀನ? ಈತ ನಮ್ಮನೆ ಟಿವಿ ನೋಡಕತ್ತಿದ್ದವ. ತೆಲುಗು ಪಿಕ್ಚರ್ ನೋಡಕತ್ತಿದ್ದ. ಕ್ರಿಕೆಟ್ ಯಾವ್ದು ತೆಲುಗು ಹಾಕ್ತಾರ ಆ ಕ್ರಿಕೆಟ್ ಇಂದ ಐತಕ್ಕಿದು. ಅದೇ ನೋಡಕತ್ತಿಟ್ಟಾನ. ಲಾಸ್ಟ್ ಹೇಳಕತ್ಬಿಟ್ಟ ಕರ್ಕೊಂಬಂದಿ ಕಡೆ. ಸರಿ ಬಾ. ಎಲ್ಲಿಗೆ ಹೋಗಿದ್ದಿ ಬಿಟ್ಟು? ಚಪ್ಪಲ್ ಬಿಸ್ತಾವ ತಡಿ ಫಸ್ಟ್. ಫುಲ್ ಫಿಲ್ಮಿ ಸ್ಟೈಲ್ ಹೆಂಗ್ ಬಂದಾರ ಇವ್ರು. ಇಬ್ರು ಮ್ಯಾಚಿಂಗ್ ಏನ ತಮ್ಮ ಹೋಯ್ ಬಂದೆ ಅಂತ ಬಿಟ್ಟೋಗಿದ್ದೆಲ್ಲ ಅಳಗ್ ಕುಂತಾನ. ಗೈಸ್ ನೋಡ್ರಿ ಯಾಕೆ ಎಷ್ಟು ಎಕ್ಸೈಟ್ ಆಗ್ಯಾಳ. ತಡಿ 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 ನೋಡ. ಅಲ್ಲಿ ಮಾಮನ್ ಮಾತಾಡ್ಸಲ್ಲೇನ ಪಾಪ ಆತ ಜ್ವರ ಬಂದ ನೋಡು. ಖುಷು ಈಗ ಎದ್ದೀವಿ ಗೈಸ್. ಈಗ ಬಂದಾರ ಇವ್ರು. ನೋಡಿ ಮಮ್ಮಿ ರೂಢ ಆಗೈತಲ್ಲ. ಏನ ಪಾಪ ಕೃಷು ಅದಕ್ಕೆ ನೋಡಿಲ್ಲ ಈ ಕಣಕಣಕಂತ. ಲವ್ ಜಾಸ್ತಿ ಆಗೈತ್ರಿ ಆಂಟಿ. ಈಕಿದೆ ಆಂಟಿ ಲವ್ ಅಲ್ಲಿ ನೋಡ. ಅದು ಎಷ್ಟು ಖುಷಿ ಆಗ್ಯದ. ಈ ಬಂದಗಟ್ಲೆ ಬಸಿನ್ ಕಿಟ್ಕಂತಿದ. ಬಂದಗಟ್ಲೆ ಬಸಿನ್ ಕಿಟ್ಕಂದ ಚಿಕ್ಕಿ. ಅಲ್ಲೋಡ ಹಾಗೆ ವಾರ ಬಂಗಾರಿ ನಡಿ ಮಾತಾಡ್ಸಲ್ಲ ಮಾತಾಡ್ಸಲ್ಲ ಅಂತ ನೀನ್ ಎಲ್ಲ
ನಾನು ಏನ್ ತಂದಿ ಅದು ಕೊಟ್ಬಿಡು. ಮ್ಯಾಕ್ ಗೈಸ್ ನೋಡ್ರಿ ನಮ್ಮ ರಘುವರನ್ ಮಧ್ಯಾಹ್ನ ರೆಡಿ ಆಗ್ತಾನೆ ಗೈಸ್. ಇವಾಗ ಆಲ್ರೆಡಿ 2 ಗಂಟೆ ಆಗೈತಿ. ಸ್ನಾನ ಮಾಡಿ ಹಾಕ್ಸಿದ್ಮೇಲೆ ರೆಡಿ ಮಾಡಿರ್ತೀವಿ. ನೋಡ್ರಿ ಗೈಸ್ ನಮ್ಮ ರಘುವರನ್ ಪೋಲಿಯೋ ಹಾಕಿಸ್ಕೊಂಡನ. ಅದು ಆ್ಯಕ್ಚುಲಿ ನಿನ್ನೆ ಇತ್ತು, ಆದ್ರೆ ನಾವು ಇವತ್ತು ಹೋಗೋಣ ಅಂತ ಅನ್ಕೊಂಡಿದ್ವಿ. ಮತ್ತೆ ಅವರೇ ಬಂದು ಮನೆ ಹತ್ರ ಬಂದು ಹಾಕಿದಾರೆ ನೋಡ್ರಿ. ಬಾಯ ಕೈ ಇಟ್ಕಂತಾನ. ಈ ಅಪ್ಪಗ ಒಟ್ಟು ಸಮಾಧಾನ ಇಲ್ಲ ನೋಡ್ರಿ. ಕೊಯ್ ಕೊಯ್ ಅಂತ ಇದ್ದಿದ್ದ. ಮತ್ತೆ ಒಬ್ರು ಇರ್ಬೇಕಿತ್ತನ, ಯಾವಾಗ್ಲೂ ಇರ್ಬೇಕಿತ್ತು ನೋಡ್ಕನಕ ಅಲ್ಲ. ನೋಡ್ರಿ ಅವ್ರ ಚಿಕ್ಕಮ್ಮಾರ್ ಇದನ್ನ ತಗೊಂಬಂದಿದ್ರ ಡ್ರೆಸ್. ಆತಗ ಈ ತರ ಇಷ್ಟ ಗಾಯ್ಸ್, ಈ ತರ ಇಷ್ಟ ಆತಗ. ಜಿಮ್ಗೆ ಹೋಗ್ತಾನಂತ, ಜಿಮ್ ಡ್ರೆಸ್ ಇದ್ದಂಗ ಐತಿ ಗೈಸ್. ಇದು ಒಂಥರ ಬನಿಯನ್ನ ಆ ಥರ ಡ್ರೆಸ್ ನೋಡ್ರಿ. ಇವತ್ತು ಚಿಕ್ಕ ಬೊಟ್ಟಿಟ್ಟಿನಿ. ಇವತ್ತು ಒಂದಿನ ಡಿಫ್ರೆಂಟ್ ಇರ್ಲಿ ಅಂತ. ಐ ಹಾಯ್ ಮಾಡು ನಿಮ್ಮ ಫ್ರೆಂಡ್ಸಿಗೆ, ಹಾಯ್ ಮಾಡು ನಿನ್ನ ಫ್ಯಾನ್ಸಿಗೆಲ್ಲ ಹಾಯ್ ಮಾಡು. ಹಾಯ್ ಹಾಯ್ ನೋಡ್ರಿ ಆತನ ಟ್ರಂಕ್ ಇದು. ಟ್ರಂಕ್ ಒಂದೇನ ಸಿಗ್ಲಿಲ್ಲ ಅಂದ್ರೆ ಹಿಂಗೆ ಕಿತ್ತಾಕ್ಬಿಡ್ತೀನಿ ನೋಡ್ರಿ. ಇವಾಗ ಏನೋ ಒಂದು ಸಿಗ್ಲಿಲ್ಲ, ಫುಲ್ ಕೆಳಗಡೆ ಇತ್ತು, ಅದಕ್ಕೆ ಈ ಥರ ಮಾಡಿಟ್ಟಿರ್ತೀನಿ. ಇವಾಗ ಅದದ್ದು ಎಲ್ಲ ಇವಾಗ ಜಸ್ಟ್ ಮುಗೀತು ಕಾಡಿಗೆ ಹಚ್ಚೋದೆಲ್ಲ. ಇವತ್ತು ಬೇರೆ ಕೃಷ್ವಿನಾರ್ ಬಂದರು ಊರಿಂದ. ಅಮೂಲ್ಯನೂ ರಿಟರ್ನ್ ಹೋದ್ಲು. ಬರ್ರಿ ಗೈಸ್ ಹಂಗೆ ತೋರಿಸ್ತೀನಿ, ಹಂಗೆ ಬ್ಲಾಗ್ನ ನೋಡ್ತಾ ಇರ್ರಿ. ಇವಾಗ ಆ ಕಡೆ ಮನೆ ಒಳಗಡೆ ಕರ್ಕೊಂಡು ಹೋಗ್ತೀನಿ ಇದನ್ನ. ಬಾಯ್ ಮಾಡು, ಬಾಯ್ ಬಾಯ್ ರಘು, ಹಿಂಗೆ ಮಾಡು, ಬಾಯ್ ಬಾಯ್ ಎಲ್ಲರಿಗೂ. ಗೈಸ್ ನೋಡಿದ್ರಲ್ಲ, ಅಮೂಲ್ಯ ಹಂಗ ನಾರ್ಮಲ್ ಆಗಿ ಹೋದ್ಲು. ನಾನು 2 ವಿಡಿಯೋದಾಗ ಅಳಕಂತಾಳ ಅಂತ ಹೇಳಿದ್ನೆ. ಸೊ ಅಮೂಲ್ಯಾಗ ಏನೇನು ಕಮೆಂಟ್ಸ್ ಮಾಡಿದ್ರಿ. ಆಕೆ ಹೋಗೋದಕ್ಕೆ ಭಾಳ ಜನ ಕಮೆಂಟ್ಸ್ ಮಾಡಿರಿ. ಮತ್ತು ಭಾಳ ವ್ಯೂಸ್ ಕೂಡ ಬಂದೈತಿ ವಿಡಿಯೋಸ್ ಕೂಡ. ಆಕಿನ ಕಳಿಸ್ಬಾಡ್ರಿ, ನಿಮ್ಮ ಜೊತೆ ಇಟ್ಕೊರಿ, ಮತ್ತು ಏನೇನೋ ಕಮೆಂಟ್ಸ್ ಮಾಡಿದಿರಿ. ಅದಕ್ಕೆ ಕಮೆಂಟ್ಸ್ ಓದೋಣ ಅಂತಂದು ಈ ವಿಡಿಯೋ ಮಾಡಕ್ಕಂತ ನೋಡ್ರಿ. ಆಕಿ ನಾರ್ಮಲ್ ಆಗಿ ಹೋಗ್ಯಾಳ ಗೈಸ್, ಇವಾಗ ಏನು ತೊಂದರೆ ಇಲ್ಲ, ಇರ್ತೀನಿ ಅಂತ ಹೇಳಾಳ. ಸ್ವಲ್ಪ ಹಂಗ ಬರ್ತೀರ್ರಿ ಮಮ್ಮಿ, ಹಂಗ ನಾನು ಕರ್ಕೊಂಡು ಹೋಗ್ತಿರ್ರಿ ಮಮ್ಮಿ ಅಂತ ಹೇಳಿದ್ಲು. ಅದು ಬಿಟ್ರೆ ಚಲೋ ಅದೀನಿ ಅಂತೇಳಿ ಹೇಳ. ಓಕೆ ಬರ್ರಿ ಗೈಸ್, ಅಮೂಲ್ಯನ ಕಳಿಸಿದ ದಿನ ಒಂದು ಕಮೆಂಟ್ಸ್ ಮಾಡಿದ್ರಿ, ಅದನ್ನ ಬರ್ರಿ. ಪದೇ ಮೀಟ್ ಮಾಡಬೇಡಿ ಸಿಸ್, ಅಮ್ಮುಗೆ ಫೀಲ್ ಆಗುತ್ತೆ ಮನೆಗೆ ಬರಬೇಕು ಅಂತ. ನಿಜ ಅಮೂಲ್ಯನ ಮೀಟ್ ಮಾಡ್ಬಿಟ್ರೆ ಅದೇ ಫೀಲ್. ಯಾಕಂದ್ರೆ ಆಕಿ ಮೊನ್ನೆ ಲಾಸ್ಟ್ ಟೈಮ್ ಬಂದಾಗ ಕೂಡ ಇವತ್ತಿರ್ತೀನಿ, ನಾಳೆ ಹೋಗ್ತೀನಿ, ಸಂಜೆ ಇರ್ತೀನಿ, ಮುಂಜಾನೆ ಹೋಗ್ತೀನಿ ಅಂತೇಳಿ ಆಟ ಹಚ್ಕೊಂಡ್ಬಿಟ್ಟಿದ್ಲೆ. ನಮ್ಗೆ ಎಲ್ಲಿ ಮತ್ತೆ ಮನಸ್ಸು ಬದಲಾಯಿಸ್ಕೊಂಡ್ಬಿಡ್ತಾಳ. ಎದಕ್ಕನ ಕರ್ಕೊಂಬಂದ್ವಿ, ಮತ್ತೆ ಯಾಕಂದ್ರೆ ಔಟಿಂಗ್ ದಿನಾನೇ ಕರ್ಕೊಂಬಂದಿದ್ವಿ, ಮತ್ತೆ ಒಂದಿನ ಇಟ್ಕೊಂಡಿದ್ವಿ ರಿಕ್ವೆಸ್ಟ್ ಮಾಡ್ಕೊಂಡು. ಮತ್ತೆ ವಾಪಸ್ ದೇವ್ರಿಗೆ ಹೋಗ್ತೀವಿ ಅಂತ ಕರ್ಕೊಂಬಂದ್ಬಿಟ್ವಲ್ಲ. ಆಕಿಗೆ ಈ ಕಡೆನೇ ಮನಸ್ಸು ಸೆಳ್ಯಾಕೊಂಡ್ಬಿಟ್ಟಿತ್ತು. ಹಂಗ ಮಾಡ್ತೀವಿ, ಸ್ವಲ್ಪ ದಿನ ಗ್ಯಾಪ್ ಕೊಡ್ತೀವಿ. ಅದೇ ಇನ್ನೊಬ್ರು ಕೂಡ ಅದೇ ಹೇಳಿದ್ರೆ, ನೀವು ಅಮ್ಮನ ನೋಡಕ್ಕೆ ಪದೇ ಹೋಗ್ಬೇಡಿ, 1 ಮಂತ್ ಒಂದ್ಸಲ ಹೋಗ್ರಿ, ಇಲ್ಲಾಂದ್ರೆ ಆಕಿಗೆ ನೀವೆಲ್ಲ ಭಾಳ ನೆನಪು ಆಗ್ತೀರಿ. ಸೊ ಕ್ಯೂಟ್ ರಘು ಅಂತ ಹೇಳಿದಾರ. ಹೌದು, ಪದೇ ಹೋಗ್ಬಾರ್ದು ಆಕಿಗೆ. ತಾವು ತುಂಬಾ ಚೆನ್ನಾಗಿ ಕಾಣ್ತಿದ್ದಾಳೆ ಅಂತ. ಥ್ಯಾಂಕ್ ಯು. ಸೂಪರ್ ಬ್ಲಾಗ್ ಅಂತ ಮಾಡಿದಿರ. ಪಾಪ ಅಮ್ಮನ ನೋಡಿ ನಂಗೆ ಅಳು ಬಂತು ಅಂತೇಳಿ ಭಾಳ ಜನ ಕಮೆಂಟ್ ಮಾಡಿದಿರ. ಅಮೂಲ್ಯನ ನೋಡಿ ಅಳು ಬಂತು, ಕಣ್ಣಲ್ಲಿ ನೀರು ಬಂತು ಅಂತೇಳಿ. ಏನ್ ನಿಜ ಅಳು ಬರುತ್ತೆ ಅವತ್ತು. ಆ ವಿಡಿಯೋ ನೋಡಿದ್ರೇನೆ ಅಳು ಬರುತ್ತೆ ನಿಜ. ಹಂಗ್ ಮಾಡಿದ್ಲ ಅವತ್ತು ಅಮೂಲ್ಯ. ಮತ್ತೆ ಇವಾಗೆಲ್ಲ ಓಕೆ ಅದಾಳ, ಏನು ಬೇಜಾರಾಗ್ಬೇಡ್ರಿ ಯಾರು. ಜ್ಯೋತಿ ಸಿಸ್ ವ್ಲಾಗ್ ಮಾಡಿ ನೀವು, ಯುವರ್ ವಾಯ್ಸ್ ನೈಸ್ ಅಂತ ಮಾಡಿದ್ದೀರಾ. ಥ್ಯಾಂಕ್ ಯು. ರಘು ಸೂಪರ್ ಅಂತ ಮಾಡಿದ್ದೀರಾ. ಥ್ಯಾಂಕ್ ಯು ಅಕ್ಕ. ಪಾಪ ಎಷ್ಟು ಅಳ್ತಾಳ ಅಮ್ಮು, ರಘುವರನ್ ಕ್ಯೂಟ್ ಅಂತ ಮಾಡಿದ್ದೀರಾ. ಅವತ್ತು ಹತ್ಲು, ಇವಾಗ ನಾರ್ಮಲ್ ಆಗಿದ್ದಾಳ. ನಮ್ದು ಕಲಬುರ್ಗಿ, ನಾವು ಇರೋದು ಮೈಸೂರಲ್ಲಿ ಅಂತ. ಪಾಪ ಅಕ್ಕ ಕಳಿಸ್ಬೇಡಿ, ಮಗುನ ತಾಯಿ ಜೊತೆ ಇರ್ಲಿ ಪ್ಲೀಸ್ ಅಕ್ಕ, ಕೈ ಮುಗಿತೀನಿ. ಅಯ್ಯೋ, ಇವಾಗ ಆಕಿನ ಕಳಿಸ್ಬೇಕಂತ ನಮಗೂ ಇಂಟೆನ್ಷನ್ ಇದ್ದಿದ್ದಿಲ್ಲ. ಆದ್ರೆ ಆಕಿಗೆ ಇವಾಗ ಭಾಳ ನೀಡ್ ಐತೆ ಆಕಿಗೆ ಹಾಸ್ಟೆಲ್. ಯಾಕಂದ್ರೆ ಆಕಿ ಒಟ್ಟ ಮಾತುನು ಕೇಳವಲ್ದಾಗಿದ್ಲು. ಪ್ಲಸ್ ಆಕಿಗೆ ಅಷ್ಟು ಓದೋದ್ರದನ್ನು ಅಷ್ಟು ಲಕ್ಷ್ಯಕ್ಕೆ ಇಲ್ಲ, ಬರೀ ಆಟ ಆಡೋದು, ಬರೀ ಎಲ್ಲರೂ ಮುದ್ದು ಮಾಡ್ಬಿಟ್ಟಿವಲ್ಲ ನಾವು ಮನ್ಯಾಗ, ಬರೀ ಆಟ ಆಡಕ್ ಹೋಗೋದು, ಒಟ್ಟು ಎದುರು ಮಾತಾಡೋದು, ಒಟ್ಟು ಎಲ್ಲಾ ತರ ಕಲ್ತ್ಬಿಟ್ಟಿದ್ಲು. ಅದಕ್ಕೋಸ್ಕರ ನೋಡೋಣ ಅಂತೇಳಿ ಹಾಸ್ಟೆಲ್ಗೆ ಹಾಕಿದ್ವಿ ಅಷ್ಟೇ. ಸೂಪರ್ ವಿಡಿಯೋ ಅಂತ ಮಾಡಿದ್ದೀರಾ. ಥ್ಯಾಂಕ್ ಯು.
ಆಯ್ ಅಕ್ಕ, ನಿಮ್ಮ ಪಾಪುಗೆ ದಿನ ಡೈಪರ್ ಹಾಕ್ತಿರಲ್ಲ, ರ್ಯಾಷಸ್ ಆಗೋದಿಲ್ವಾ? ನಮ್ಮ ಪಾಪುಗೆ ರ್ಯಾಷಸ್ ಆಗುತ್ತೆ, ಅದಕ್ಕೆ ಕೇಳಿದೆ ಅಕ್ಕ. ನನ್ನ ನೇಮ್ ಅನಿತಾ ಅಂತ ಮಾಡಿದ್ರೆ. ನಿಜ ಹೇಳ್ಬೇಕಂದ್ರೆ ನಾ ಡೈಲಿ ಏನು ಹಾಕಂಗೇ ಇಲ್ಲ ಅವನಿಗೆ. ನೈಟು ಏನು ಹಾಕ್ತೀನಿ ಅಂತ ತೋರಿಸ್ತೀನಿ ತಗೊಳ್ಳಿ. ಇವಾಗ ನೈಟ್ ಅಷ್ಟೇ ಅದನ್ನು ಯೂಸ್ ಮಾಡಿರ್ತೀನಿ. ಡೇ ಟೈಮ್ನಾಗ ಅಂದ್ರೆ ನಾರ್ಮಲ್ ಆಗಿ ಯೂಸ್ ಮಾಡ್ತೀವಲ್ಲ ಆ ಥರ ಹಾಕಿರ್ತೀನಿ. ಪ್ಯಾಂಪರ್ಸ್ ಅಂದ್ರೂ ಡೇ ಟೈಮ್ನಾಗ ಹಾಕೋದೇ ಇಲ್ಲ, ಎಲ್ಲಿಗಾನು ಹೋದ್ರಷ್ಟೇ ಹಾಕ್ತಿರ್ತೀನಿ. ಇವಾಗ ನೈಟ್ ಏನು ಯೂಸ್ ಮಾಡ್ತೀನಿ ಅಂತಂದ್ರೆ, ಇದನ್ನ ಆ್ಯಕ್ಚುಲಿ ನಾನು ಲಾಸ್ಟಿಗೆ ತೋರ್ಸೋಣ ಅನ್ಕೊಂಡಿದ್ದೆ, ಆ ಕ್ವಶನ್ ಬೇರೆ ಅಲ್ಲಿ ಕಾಣ್ತಲ್ಲ, ಸೊ ಅದಕ್ಕೋಸ್ಕರ ಇದನ್ನ ತೋರಿಸ್ಬಿಡೋಣ ಅಂತೇಳಿ ಅನ್ಸಿತ್ತು. ನೋಡ್ರಿ, ಈ ಥರ ಯೂಸ್ ಮಾಡ್ತೀನಿ. ಇದನ್ನ ವೆಮನಾ ಟ್ರೆಂಡ್ಸ್ ಅನ್ನೋ ಪೇಜ್ ಐತಿ ಗೈಸ್ ಇನ್ಸ್ಟಾಗ್ರಾಮ್ನಾಗ. ನೀವು ಇನ್ಸ್ಟಾಗ್ರಾಮಲ್ಲಿ ವೆಮನಾ ಟ್ರೆಂಡ್ಸ್ ಅಂದ್ರೆ ಬಂದೇ ಬಿಡುತ್ತೆ ಅವ್ರ ಪೇಜ್. ಅಲ್ಲಿ ಹೋಗಿ ಮೆಸೇಜ್ ಮಾಡಿರಿ. ನಮ್ಮ ರಘುವರನಿಗೆ ಈ ಥರ ಯೂಸ್ ಮಾಡ್ತೀನಿ. ನೈಟ್ ಚೆನ್ನಾಗಿರುತ್ತೆ ಗೈಸ್, ಏನು ರ್ಯಾಷಸ್ ಆಗಂಗಿಲ್ಲ. ಅವರು ಒಬ್ಬೊಬ್ರದ್ದು ಸ್ಕಿನ್ ಮೇಲೆ ಡಿಪೆಂಡ್ ಆಗುತ್ತಾ, ಬಟ್ ನಮ್ಮ ರಘುವರನಿಗಂತೂ ಏನೂ ಆಗಿಲ್ಲ. ಚೆನ್ನಾಗಿರುತ್ತೆ, ಅದರಿಂದ ಏನು ಆ ಥರ ಪ್ರಾಬ್ಲಮ್ಸ್ ಏನಿಲ್ಲ, ರ್ಯಾಷಸ್ ಆ ಥರ ಏನಂತ. ನೋಡ್ರಿ, ಇದನ್ನು ನಾವು ಆರಾಮಾಗಿ ವಾಶ್ ಮಾಡಿ ಹಾಕ್ಬೋದು. ನೀವು ಪ್ಯಾಂಪರ್ಸಿಗೆ ದುಡ್ಡು ಕೊಡಬೇಕು, ಪ್ಯಾಂಪರ್ಸ್ ತರಬೇಕಲ್ಲಪ್ಪ, ಕಷ್ಟ ಆಗುತ್ತಾ? ದಿನ ಅಂದ್ರೆ ಕಷ್ಟ ಆಗುತ್ತೆ. ಯಾವಾಗಾರ ಎಲ್ಲಿಗಾನ ಹೋದ್ರೆ ಪ್ಯಾಂಪರ್ಸ್ ತಗೊಂಡು ಹಾಕ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಬಟ್ ಮನೇಲಿ ಇರ್ತೀವಿ, ನೈಟ್ ಎಲ್ಲ ಪ್ರಾಬ್ಲಮ್, ಪಾಪು ಸುಸು ಮಾಡ್ಕೊಂಡು ಆಳ್ತಾ ಇರುತ್ತಲ್ಲ, ಸೊ ಅದಕ್ಕೋಸ್ಕರ ಈ ಥರ ಯೂಸ್ ಮಾಡಿದ್ರೆ ಆರಾಮಾಗಿ ವಾಶ್ ಮಾಡ್ಕೊಂಡು, ನಾವು ನಾರ್ಮಲಾಗಿ ವಾಶ್ ಮಾಡ್ಕೊಂಡು ಒಣಗಿ ಹಾಕೊಂಡು ಮತ್ತೆ ಯೂಸ್ ಮಾಡ್ಬೋದು. ನೋಡ್ರಿ, ಎಷ್ಟು ವರ್ಷ ಬೇಕಾದ್ರೆ ಯೂಸ್ ಮಾಡ್ಬೋದು. ನಮ್ಗೆ ಯಾವ ಥರ ಬೇಕು ಪಾಪು ಸೈಜ್ ಒಂದು 3 ಇಯರ್ಸ್ವರೆಗೂ ಯೂಸ್ ಮಾಡ್ಬೋದು ಅನ್ಸುತ್ತೆ ನನಗನ್ಸಿದ್ ಮಟ್ಟಿಗೆ. ಯಾಕಂದ್ರೆ ಸ್ಟ್ರೆಚಬಲ್ ಕೂಡ ಐತಿ ಹಿಂದ್ಗಡೆ. ಮತ್ತು ಈ ಥರ ಸೈಜಸ್, ಯಾವ ಥರ ಸೈಜಸ್ ಇರ್ತಾವೆ ಪಾಪು, ಅದ್ರ ಮೇಲೆ ನಾವು ನಂಗಂತೂ ಭಾಳ ಇಷ್ಟ ಆಯ್ತು. ಭಾಳ ಇಷ್ಟ ಆಯ್ತು ಅನ್ನಕ್ಕೆ ರಘುವರನ್ ರಾತ್ರಿ ಮಲ್ಕೊಂಡ್ರೆ ಸಾಕಪ್ಪ ಅಂತಿರ್ತೀನಿ. ಯಾಕಂದ್ರೆ ಆತ ರಿಸರ್ಚ್ ಮಾಡ್ಕೊಂಡು ಪದೇ ಎದ್ದೇಳ್ತಿರ್ತಾನಲ್ಲ. ಇದನ್ನ ಹಾಕ್ದಾಗಿಂದ ಆತ ನೈಟ್ ಸ್ವಲ್ಪ ಕಡಿಮೆ ಎದ್ದೇಳಂಗಿಲ್ಲ. ಎದ್ದಿರ್ತಾನ, 1-2 ಸಲ ಎದ್ದು ಮತ್ತೆ ಒಳ್ಳೆ ಮಲಗ್ಬಿಡ್ತಾನ. ತುಂಬಾ ಚೆನ್ನಾಗಿದೆ ನೋಡ್ರಿ. ನಿಮ್ಗೆ ಏನಾದರೂ ಬೇಕಂದ್ರೆ ಯಮುನಾ ಟ್ರೆಂಡ್ಸ್ ಅನ್ನೋ ಪೇಜ್ಗೆ ಹೋಗಿ ಮೆಸೇಜ್ ಮಾಡಿರಿ. ಅವರು ಡ್ರೆಸ್ ಇದಷ್ಟೇ ಅಲ್ಲ ಗೈಸ್, ಅವ್ರ ಹತ್ರ ಮೆಟರ್ನಿಟಿ ಗೌನ್ಸ್ ನಾನು ಒಂದು ಟೈಮ್ ಕೂಡ ತೋರಿಸಿದ್ದೆ. ನಾನು ಮೆಟರ್ನಿಟಿ ನೈಟೀಸ್ ತೋರಿಸಿದ್ನೆ, ಅವು ಕೂಡ ಚೆನ್ನಾಗಿರ್ತಾವೆ ಅವರಲ್ಲಿ. ಎಲ್ಲ ಥರ ಸಿಗ್ತಾವೆ ನೋಡ್ರಿ, ಚೂಡಿದಾರ್, ನೈಟೀಸ್, ಈ ಥರ ಎಲ್ಲ ಥರ ಸಿಗ್ತಾವೆ. ಅವ್ರಿಗೆ ಹೋಗಿ ಮೆಸೇಜ್ ಮಾಡಿರಿ, ಕಾಂಟ್ಯಾಕ್ಟ್ ಮಾಡಿರಿ, ಟ್ರಸ್ಟ್ ಮಾಡ್ಬೋದು ಪೇಜ್ನ. ಚೆನ್ನಾಗೈತಿ ನೋಡ್ರಿ. ಕಲರ್ ಅಂತ ಕ್ಯೂಟ್ ಅದಾವು. ಇದು ಒಂದು ಕಲರು, ಇದು ಒಂದು 4 ಕಲರ್. ನಿಮ್ಗೆ ಯಾವ ಥರ ಕಲರ್ ಬೇಕು ಆ ಥರ ಸ್ಕ್ರೀನ್ಶಾಟ್ಸ್ ಕಳಿಸಿದ್ರೆ ನಿಮ್ಗೆ ಯಾವ್ದು ಬೇಕು ಅದನ್ನು ಕಳಿಸ್ಕೊಡ್ತಾರ. ಈ ಥರ ಪ್ಯಾಡ್ ಇರ್ತಾವೆ, ಅದ್ರೊಳಗಡೆ ಆ್ಯಡ್ ಮಾಡ್ಕೊಂಡು ಈ ಥರ ಪ್ಲೇಸ್ ಇರುತ್ತೆ. ಅದ್ರೊಳಗಡೆ ತಗೊಂಡ್ರೆ ಅವಲ್ಲಿ ಯೂಸ್ ಮಾಡೋಕ್ಕಂದ್ರೆ ಗೊತ್ತಾಗ್ಬಿಡುತ್ತೆ ಒಂದೇ ಸಲ. ಗೊತ್ತಿದ್ದವ್ರಿಗೆ ಹೇಳ್ತೀನಿ, ಈ ಥರ ಪ್ಲೇಸ್ ಇರುತ್ತೆ ನೋಡಿ, ಅದರೊಳಗಡೆ ಇದನ್ನ ಹಾಕಿ ಆರಾಮಾಗಿ ಹುಡುಗರನ್ನ ಮಲಗಿಸ್ಬೋದು. ಈ ಥರ ಹಾಕಿದ್ರೆ ಚೆನ್ನಾಗೇ ಇರುತ್ತೆ. ಪ್ಯಾಂಪರ್ಸ್ಗಿಂತ ಇವು ರ್ಯಾಷಸ್ ಆಗಲ್ಲ ಅಂತ ಅಂತಾರ, ಬಟ್ ನಮ್ಮ ರಘುಗೂ ಆ ಥರ ಆಗಿಲ್ಲ. ಒಬ್ಬೊಬ್ರು ಸ್ಕಿನ್ ಮೇಲೆ ಡಿಪೆಂಡ್. ಒಬ್ಬೊಬ್ರು ಮಕ್ಕಳು ಫುಲ್ಲು ಸೂಕ್ಷ್ಮ ಇರ್ತಾರಲ್ಲ, ಅವ್ರಿಗೆ ಆಗ್ತಿರ್ತಾವೆ, ಏನು ಮಾಡೋಕ್ಕಾಗಂಗಿಲ್ಲ, ಹಾಸ್ಪಿಟಲ್ ತೋರಿಸ್ಬೇಕು. ನೋಡ್ರಿ, ಈ ಥರ ಆ್ಯಡ್ ಮಾಡಿ ಈ ಥರ ಗೊತ್ತಾಡುತ್ತೆ. ಚೆನ್ನಾಗಿದ್ದಾವೆ ಗೈಸ್. ಹೋಗಿ ವಿಮನಾ ಟ್ರೆಂಡ್ಸ್ ಅನ್ನೋ ಪೇಜ್ಗೆ ಮೆಸೇಜ್ ಮಾಡಿರಿ. ರೇಷ್ಮಾ ಸಿಸ್ಟರ್ನ ನೋಡಿದೆ ಮೈಸೂರಲ್ಲಿ ಅಂತ ಮಾಡಿದ್ದೀರಾ. ಅವ್ರು ಬಂದರು ಊರಿಂದ, ನಿಮ್ಗೆ ಆಲ್ರೆಡಿ ತೋರಿಸಿದ್ದೀನಿ ಇದ್ರಾಗ. ಪಾಪು ತುಂಬ ಕ್ಯೂಟ್ ಆಗಿದ್ದೆ, ಪಾಪು ದೃಷ್ಟಿ ಆಗುತ್ತೆ ಅಂತ ಮಾಡಿದ್ದೀರಾ. ಹೌದು, ನಮ್ಮ ರಘುವರನ್ ದೃಷ್ಟಿ ಆಗುತ್ತೆ, ಅಷ್ಟು ಕ್ಯೂಟ್ ಅದ ನಮ್ಮ ರಘುವರನ. ಪದೇ ಹೋಗಬೇಡಿ ಪ್ಲೀಸ್, ಅವಳಿಗೆ ಫೀಲ್ ಆಗುತ್ತೆ, ಅವಳಿಗೆ ರೂಢಿ ಬಿಡಬೇಕು ಅಲ್ವಾ ಅಂತ. ಹೌದು ಡಿಯರ್, ಹೌದು, ಹೋಗಲ್ಲ ಇನ್ಮೇಲೆ. ಅವರು ಪೇರೆಂಟ್ಸ್ ಕಾಲ್ ಮಾಡ್ತಾರಲ್ಲ ಅವಾಗಷ್ಟೇ ಹೋಗ್ತೀನಿ. ಪಾಪ ಅಮ್ಮು ಹತ್ತು ಕಣ್ಣು ಕೆಳಗಡೆ ಎಲ್ಲ ಕಪ್ಪಾಗಿದೆ, ಮುಖ ಎಲ್ಲ ಸಣ್ಣ ಆಗಿದೆ ಅಂತ. ಅಂತ ಪರಿ ಏನಿಲ್ಲ, ಅವತ್ತೊಂದು ದಿನ ಹತ್ತಿದ್ದು ಆಕಿಗೆ ನನ್ನ ಥರನೇ ಇರ್ತೀವಿ. ನನ್ನ ಥರನೂ ನಂಗೆ ಸ್ವಲ್ಪ ಡಾರ್ಕ್ ಸರ್ಕಲ್ಸ್, ನಾನು ಅವಾಗ ಸಣ್ಣ ಆಗಿದ್ದಾಗಿಂದನೂ ಹಂಗೆ ಅದಾವು. ಅದು ನಂದು ಅಕ್ಕಿಗೆ ಬಂದೈತಿ, ಅನನ್ಯಗೂ ಬಂದೈತಿ. ಸ್ವಲ್ಪ ಅದು ಆಕಿ ಸ್ವಲ್ಪ ಗುಂಡಕ್ಕಾಗಿದ್ಲಲ್ಲ, ಸ್ವಲ್ಪ ಮೊನ್ನೆ ಹಾಸ್ಟೆಲ್ಗೆ ಹೋದಾಗಿಂದ ಸ್ವಲ್ಪ ಸ್ಲಿಮ್ ಆಗ್ಯಾಳ, ಸ್ವಲ್ಪ ಜಾಸ್ತಿ ಕಾಣಕಂದೈತಿ ಇವಾಗ. ಪ್ಲೀಸ್ ಕಳಿಸ್ಬೇಡಿ ಅಮ್ಮನ್ನ ಹಾಸ್ಟೆಲ್ಗೆ, ಅವಳನ್ನ ನಿನ್ನ ಜೊತೆಗೆ ಇಟ್ಕೊಳ್ಳಿ. ಹತ್ತು ಆ ಮಗು ಏನಾಗಬೇಕು, ಹುಷಾರು ತಪ್ಪಿದ್ರೆ. ಆ ಥರ ಏನಾಗಿಲ್ಲ, ಅವಳು ನಾರ್ಮಲ್ ಆಗಿ ಓದ್ಲು, ನೀವು ಆಲ್ರೆಡಿ ಈಗ ನೋಡಿರ್ತೀರಿ. ಬೇಡ ಕಳಿಸ್ಬೇಡಿ ಪ್ಲೀಸ್ ಅಂತ.
ಏನು ಮಾಡಕ್ಕಾಗಲ್ಲ ಇವಾಗ. ಸ್ವಲ್ಪ ದಿನ ರೂಢಿ ಆಗತ್ತನ ಕಷ್ಟ ಅಲ್ವಾ, ಸೊ ಅದಕ್ಕೆ ಹಂಗ್ ಮಾಡಿದ್ಲು. ಇವಾಗ ಇನ್ಮೇಲಿಂದ ಸರಿ ಹೋಗ್ಯಾಳ. ಅಮ್ಮು ಅಳ್ಬೇಡ, ಹ್ಯಾಪಿ ಸ್ಮೈಲ್ ಪ್ಲೀಸ್ ಅಂತ. ಥ್ಯಾಂಕ್ ಯು. ಅಲ್ಲ, ನಿಮ್ಗೆ 10 ಜನ ಮಕ್ಕಳ ಇಲ್ಲ ಅಕ್ಕ, ನೀವೇ ಹ್ಯಾಂಡಲ್ ಮಾಡಿ ಪಾಪ ಅಮೂಲ್ಯ ಹಾಸ್ಟೆಲ್ ಬೇಡ ಅಂತ. 10 ಜನ ಮಕ್ಕಳು ಇದ್ದಂಗೆ ಆಕಿ ಅಮೂಲ್ಯ ನನ್ ಜೊತೆಗಿರೋದು. ಯಾಕಂದ್ರೆ ಒಟ್ಟ ಮಾತ್ ಕೇಳವಲ್ದಾಗಿಲ್ಲ ಗೈಸ್. ಯಾಕಂದ್ರೆ ನೀವೇ ಬ್ಲಾಗ್ಸ್ನಾಗೂ ನಂಗೆ ಬೈದಿರಿ ಫಸ್ಟ್ ಅಮೂಲ್ಯನ ಸ್ವಲ್ಪ ಕಂಟ್ರೋಲ್ ಆಗಿ ಇಡ್ರಿ, ಹೆಂಗ್ ಮಾತಾಡ್ತಾಳ ಆಕಿ ಅಂತೇಳಿ. ಬ್ಲಾಗ್ನಾಗ ಅಷ್ಟು ಮಾಡ್ತಾಳ ಅಂದ್ರೆ ನಮ್ ಜೊತೆಗೆ ಎಷ್ಟ್ ಮಾಡ್ತಿರ್ಬೋದು, ಅದಕ್ಕೋಸ್ಕರನೇ ಹಾಕಿದ್ದೆ. ಅಮ್ಮು ಈಗ ಯಾವ ಕ್ಲಾಸ್ ಅಂತ, ಇವಾಗ ಅಕ್ಕಿ 5th ಸ್ಟ್ಯಾಂಡರ್ಡ್. ಇದು 1 ವರ್ಷ ಅಷ್ಟೇ ಗೈಸ್. ಮತ್ತೆ ಆಕಿ ಏನಾದ್ರು ಸೆಲೆಕ್ಟ್ ಆದ್ರ ಮತ್ತೆ ಮುಂದೆ ನೋಡ್ಬೇಕು. ಹಾಗಾಗಿ ಹೋಗ್ತೀನಂದ್ರ ಅಷ್ಟೇ ಕಳಸ್ತೀನಿ, ಇಲ್ಲಾಂದ್ರ ಇಲ್ಲ. ಅಮ್ಮು ಸಣ್ಣ ಆಗಿದ್ದಾಳೆ ಪಾಪ ಅಮ್ಮು ಅಂತ. ಹೌದು. ಅನನ್ಯ ಎಲ್ಲಿ ಅಂತ, ಅನನ್ಯ ಊರಲ್ಲಿದ್ದಾಳೆ. ಯಾಕಂದ್ರೆ ಸ್ಕೂಲ್ ಐತಲ್ಲ, ಸ್ಕೂಲ್ ಬಿಟ್ಟು ಬರಕ್ ಆಗಂಗಿಲ್ಲ. ಇವಾಗ ಅವ್ರ ಸ್ಕೂಲ್ನಾಗ ಫುಲ್ ಸ್ಟ್ರಿಕ್ಟ್ ಮಾಡ್ಯಾರಂತ ಗೈಸ್. ಸ್ಕೂಲ್ ಬಿಡಂಗಿಲ್ಲ, ಎಲ್ಲ ರೂಲ್ಸ್ ಎಲ್ಲ ಫಾಲೋ ಮಾಡ್ಬೇಕಂತ. ಇವಾಗ ಬರಲ್ಲ, ಏನಾದ್ರು ರಜೆ ಇದ್ರಷ್ಟ ಬಂದಿರ್ತಾಳ. ರಘುಗೆ ಎಷ್ಟ್ ಮಂತ್ ಅಕ್ಕ ಈಗ ಅಂತ, ರಘುಗೆ ಇವಾಗ 4 ಕಂಪ್ಲೀಟ್ ಆಗಿ 5 ಸ್ಟಾರ್ಟ್ ಆಗೈತಿ. ಅವಳಿಗೆ ಇಷ್ಟ ಇದ್ರೆ ಮತ್ತೆ ಕಳಿಸಿ, ಬಲವಂತಾಗಿ ಕಳಿಸ್ಬೇಡಿ, ಅವಳನ್ನ ನಿಮ್ಮನ್ನ ಬಿಟ್ಟು ಇರಲ್ಲ ಅನ್ಸುತ್ತೆ ಪಾಪ ಅಂತ. ಹೌದು, ಒಂದ್ಸಲನು ಬಿಟ್ಟು ಇಲ್ವಲ್ಲ. ಇವಾಗ ಸ್ವಲ್ಪ ಕಷ್ಟ ಆಗೈತಿ. ಆದ್ರೂನು ಆಕಿನೇ ನಾನು ಹೋಗ್ತೀನಿ ಮಮ್ಮಿ ಅಂತ ಅಂದು, ಹೋಗ್ತೀನಿ ಮಮ್ಮಿ ಆದ್ರೆ ನಾಳೆ ಹೋಗ್ತೀನಿ ಅಂತೇಳಿ ಒಂದಿನ ಎಕ್ಸ್ಟ್ರಾ ಇದ್ಲು ಅಷ್ಟೇ ಗೈಸ್. ಆರಾಮಾಗಿ ಅದಾಳ, ಹಂಗೇನಿಲ್ಲ. ಮತ್ತೆ ಅಮೂಲ್ಯನ ಹಾಸ್ಟೆಲ್ಗೆ ಕಳ್ಸಲ್ವಾ ಅಂತ. ಹೋದ್ಲು ನೋಡ್ರಿ ಇವತ್ತಿನ ವಿಡಿಯೋದಾಗ ಹೋಗ್ಯಾಳ. ರಘುವರನ್ ಸೋ ಕ್ಯೂಟ್, ರಘುವರನ್ ಸೋ ಕ್ಯೂಟ್ ಅಂತ ಮಾಡಿದಿರಿ. ಬೇಡ ಸಿಸ್, ಅಲ್ಲೇ ಕಳ್ಸೋದು, ನೋಡಕ್ಕೂ ಆಗಲ್ಲ, ಆಗ ಅಳೋದು ಪಾಪ ಅಂತ. ಇವಾಗ ಹಾಕ್ಬಿಟ್ಟಿದೀನಿ, ಮತ್ತೆ ಎಲ್ಲಾ ಕಡೆ ಪ್ರಾಬ್ಲಮ್ ಆಗ್ಬಿಡುತ್ತೆ. ಆ ಕಡೆನೂ ಇಲ್ಲ, ಈ ಕಡೆನೂ ಇಲ್ಲ, ಹಂಗ ಆಗ್ಬಿಡುತ್ತ. ಮತ್ತೆ ಅಪ್ ಅಂಡ್ ಡೌನ್ ಮಾಡಕನು ಕಷ್ಟ ಆಗುತ್ತೆ ಗೈಸ್. ಮುಂಜಾನೆ 7 ಗಂಟೆಗೆ ಹೋಗ್ಬೇಕಂತ, ರಾತ್ರಿ 8 ಗಂಟೆಗೆ ಬರ್ಬೇಕಂತ. ಇಲ್ಲಿಂದ ಒಂದು 3-4 ಕಿಲೋಮೀಟರ್ ಐತಿ. ಮತ್ತೆ ಕಷ್ಟ ಆಗುತ್ತಾ ಅಷ್ಟೊತ್ನಾಗ ಬರೋದು ಹೋಗೋದು, ಮುಂಜಾನೆ ಎದ್ದು ಹೋಗೋದು ಕಳ್ಸೋದು ಎಲ್ಲ ಕಷ್ಟ ಆಗತ್ತ. ಅದಕ್ಕೆ ಆತರ ಬೇಡ ಅಂತೇಳಿ ಅಲ್ಲೇ ಇರ್ಲಿ ಹೆಂಗನ ಅಂತೇಳಿ ಅನ್ಕೊಂಡಿದೀನಿ. ನೀವು ಎಷ್ಟು ಜನ ಅಕ್ಕ ತಂಗಿಯರು? ನಾವು 4 ಜನ ಅಕ್ಕ ತಂಗಿಯರು. ರಿಟರ್ನ್ ಕಳಿಸ್ಬೇಡಿ ಅಮ್ಮನ ಆದ್ರೂ. ಜಾಸ್ತಿ ಜನ ಅವೇ ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಕನ್ಸರ್ನ್ಗೆ. ಎಲ್ಲರೂ ಅವನೇ ಮಾಡಿದಾರ. ಪ್ಲೀಸ್ ಅಕ್ಕ ಅಪ್ ಅಂಡ್ ಡೌನ್ ಮಾಡಿಸಿ ಅಮ್ಮನ್ನ, ಪ್ಲೀಸ್ ಪ್ಲೀಸ್ ಅಂತ ಮಾಡಿದಾರ ಪಾಪ. ಏನು ಮಾಡಕ್ಕಾಗಲ್ಲ ಗೈಸ್. ಇವಾಗ ವಿಧಿನೇ ಇಲ್ಲ, ಕಳಿಸ್ಲೇಬೇಕು. ಯಾಕಂದ್ರೆ ಅಲ್ಲಿಂದ ಸ್ಕೂಲ್ ಬಿಡಿಸ್ಕೊಂಬಂದು ಇಲ್ಲಿ ಹಚ್ಬಿಟ್ಟಿವಿ. ಮತ್ತೆ ಇವಾಗ ಇಲ್ಲಿ ಒಲ್ಲೆ ಅಂದಿಲ್ಲ ಆಕೇನ್. ಅಪ್ ಅಂಡ್ ಡೌನ್ ಮಾಡ್ತೀನಿ ಮಮ್ಮಿ ಅಂತ ಅಂದಿದ್ಲು. ಆದ್ರ ಸುಮ್ಮನೆ ಕಷ್ಟ ಆಗುತ್ತೆ. ಅವಾಗ್ಲೇ ಹೇಳಿದ್ನಲ್ಲ, ಮತ್ತೆ ಬೆಳಿಗ್ಗೆ 7 o'clock ಕ್ಲಾಸ್ ಅಂತೆ, ಮತ್ತೆ 8 o'clock ವರ್ಗು ಕ್ಲಾಸ್ ಅಂತೆ. ಸುಮ್ನೆ ಬೇಡ, ಮತ್ತೆ ರಿಸ್ಕ್ ಆಗತ್ತೆ. ಇಲ್ಲಿಂದ ಆಟೋ ಮಾಡೋದು ಕಳ್ಸೋದು, ಬಿಟ್ಟು ಬರಕ್ ಯಾರು ಇರಂಗಿಲ್ಲ. ಸುಮ್ನೆ ಅಂತ ರಿಸ್ಕ್ ಬೇಡ. ಸುಮ್ನೆ ಹೆಂಗೋ ಒಂದ್ ಹಚ್ಬಿಟ್ಟಿನಿ. ಆಕಿನ ಮತ್ತೆ ವಾಪಸ್ ಅಂತ ಸಿಚುವೇಶನ್ ಬಂದಿದ್ರೆ ಅಪ್ ಅಂಡ್ ಡೌನ್ ಮಾಡಿಸ್ತಿದ್ದೆ. ಆಕಿನೇ ವಾಪಸ್ ಹೋಗ್ತೀನಿ ಮಮ್ಮಿ ಅಂದ. ನಮ್ಮನೆ ಹತ್ರ ಇರ್ತಾರಲ್ಲ ಆ ಹುಡುಗಿರ್ ಕೂಡ, ಕೃತಿಕಾ, ಇನ್ನೊಂದು ಹುಡುಗಿ ಸುರಕ್ಷಾ ಅಂತ, ಅವರು ಕೂಡ ಎಲ್ರು ಸೇರಿ ಹೋಗ್ತೀವಿ ಅಂತ ಅಂದ್ರ. ಅದಕ್ಕೆ ಆಯ್ತು ಬಿಡು, ಚಲೋ ಆಯ್ತಲ್ಲ ಅಂತೇಳಿ ಕಳ್ಸಿದ್ವಿ ನೋಡ್ರಿ. ಓಕೆ ಗೈಸ್, ನೋಡಿದ್ರಲ್ಲ ನಮ್ಮ ಅಮೂಲ್ಯನ ಮೇಲೆ ಎಷ್ಟು ಪ್ರೀತಿ, ಕನ್ಸರ್ನ್, ಕಾಳಜಿ ತೋರ್ಸಕಂತೀರಿ. ಥ್ಯಾಂಕ್ ಯು ಸೋ ಮಚ್. ವಿಡಿಯೋ ಕೂಡ ಹಂಗ ನೋಡಕಂತೀರಿ. ನಮ್ಮ ಅಮೂಲ್ಯನ್ ಕಳ್ಸೋ ವಿಡಿಯೋ, ಕರ್ಕೊಂಬರೋ ವಿಡಿಯೋ ಅಂತ ಜಾಸ್ತಿ ಜನ ನೋಡಿದ್ದೀರಿ. ಥ್ಯಾಂಕ್ ಯು ಸೋ ಮಚ್ ಅವರೆಲ್ಲರಿಗೂ. ಓಕೆ ಗೈಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಬರೀ ಮಾತಾಡಿ ಬೋರಿಂಗ್ ಆಗ್ಬಿಡುತ್ತೆ ನಿಮ್ಗೂ. ಓಕೆ, ನಾಳೆ ಬ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ಟಾಟಾ, ಬಾಯ್ ಬಾಯ್.